ಉಪಚುನಾವಣಾ ಕುರುಕ್ಷೇತ್ರಕ್ಕೆ ನಾಳೆ ದಳಪತಿ ಎಂಟ್ರಿ ಕೊಡ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಧುಮುಕಲಿದ್ದಾರೆ ಎಚ್ಡಿಕೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಎಚ್ಡಿ ಕುಮಾರಸ್ವಾಮಿ ಪ್ರಚಾರ ಮಾಡಲಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕೈಪಡೆ ಕಟ್ಟಿ ಹಾಕೋದಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಉಪಸಮರ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರಿಗೆ ಎಚ್ಡಿಕೆ ಸಾಥ್ ಕೊಡ್ತಾ ಇರುವಂಥದ್ದು. ನಾಳೆ ಬೃಹತ್ ರೋಡ್ ಶೋ ನಡೆಸಲಿರುವಂತಹ ಕುಮಾರಸ್ವಾಮಿ ಶ್ರೀನಿವಾಸ್ ಪರ ಎಚ್ಡಿಕೆ ಅಖಾಡಕ್ಕೆ ಇಳಿಯಲಿದ್ದಾರೆ. ಉಪಸಮರದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ನಾಳೆ ಬೃಹತ್ ರೋಡ್ ಶೋ ಕೂಡ ಮಾಡಲಿದ್ದಾರೆ. ಸಮಾವೇಶದಲ್ಲಿ ಭಾಗಿಯಾಗಲಿರುವಂತಹ ಸೆಂಟ್ರಲ್ ಮಿನಿಸ್ಟರ್ ದಾವಣಗೆರೆ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಇದೀಗ ಎಚ್ಡಿಕೆ ಎಂಟ್ರಿ ಆಗಿರುವಂಥದ್ದು. ಎಚ್ ಡಿ ದೇವೇಗೌಡರ ಜೊತೆ ಪಕ್ಷ ಕಟ್ಟಿದಂತಹ ದಾಸಕರಿಯಪ್ಪ ಜೆಡಿಎಸ್ನಲ್ಲಿದ್ರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ತಂದೆ. ಹೀಗಾಗಿ ಶ್ರೀನಿವಾಸ್ ಮೇಲೆ ಎಚ್ಡಿಕೆಗೆ ಸ್ಪೆಷಲ್ ಲವ್ ಅಂತೆ. ಒಂದು ರೀತಿಯಾಗಿ ಶ್ರೀನಿವಾಸ್ಗೆ ಟಿಕೆಟ್ ನೀಡುವಂತೆ ವರಿಷ್ಠರ ಬಳಿ ಲಾಭಿ ಕೂಡ ಮಾಡಿರುವಂಥದ್ದು, ನಡೆಸಿರುವಂಥದ್ದು. ಇದೀಗ ಶ್ರೀನಿವಾಸ್ ಪರವಾಗಿ ಅಖಾಡಕ್ಕೆ ಇಳಿಯಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಎಚ್ ಡಿ ದೇವೇಗೌಡರ ಜೊತೆಗಿದ್ದು ಪಕ್ಷವನ್ನ ಕಟ್ಟಿ ಬೆಳೆಸೋದಕ್ಕೆ ಸಹಾಯಕರಾಗಿರ್ತಾರೆ ದಾಸಕರಿಯಪ್ಪ, ಜೊತೆಯಲ್ಲೇ ಇದ್ದುಬಿಟ್ಟು. ಸೊ ಹೀಗಾಗಿ ಶ್ರೀನಿವಾಸ್ ಮೇಲೆ ಎಚ್ಡಿಕೆಗೆ ಬಹಳ ಪ್ರೀತಿ ಕಾಳಜಿ ಕೂಡ, ಒಂದು ರೀತಿಯಾಗಿ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ಶ್ರೀನಿವಾಸ್ ಅವರನ್ನ. ಸೊ ಲಾಭಿ ಕೂಡ ನಡೆಸಿರ್ತಾರೆ ಈ ಹಿಂದೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ. ಇದೀಗ ಶ್ರೀನಿವಾಸ್ ಪರವಾಗಿ ಅಖಾಡಕ್ಕೆ ಇಳಿಯೋದಕ್ಕೆ ಎಚ್ಡಿಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ದಾವಣಗೆರೆ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಇದೀಗ ಎಚ್ಡಿಕೆ ಎಂಟ್ರಿ ಆಗ್ತಾ ಇದ್ದಾರೆ. ಉಪಚುನಾವಣಾ ಕುರುಕ್ಷೇತ್ರಕ್ಕೆ ನಾಳೆ ದಳಪತಿ ಎಂಟ್ರಿಯನ್ನ ಕೊಡಲಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಎಚ್ಡಿಕೆ. ನಾಳೆ ಅಖಾಡಕ್ಕೆ ಇಳಿಯಲಿದ್ದಾರೆ. ಬೃಹತ್ ರೋಡ್ ಶೋ ಕೂಡ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ. ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್. ಜೆಡಿಎಸ್ನಲ್ಲಿರ್ತಾರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರ ತಂದೆ. ಸಾಕಷ್ಟು ಪಕ್ಷ ಕಟ್ಟುವಂತಹ ಸಮಯದಲ್ಲಿ, ದೇವೇಗೌಡರ ಸಮಯದಲ್ಲಿ ಸಾಕಷ್ಟು ಜೊತೆಗಿದ್ಬಿಟ್ಟು ಸಹಾಯಗಳನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಬಹಳ ಒಲವನ್ನ ತೋರಿಸ್ತಾ ಇರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಶ್ರೀನಿವಾಸ್ ಅವರ ಮೇಲೆ. ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಲಾಭಿ ನಡೆಸಿರ್ತಾರೆ, ಮಾತನಾಡಿರ್ತಾರೆ. ಟಿಕೆಟ್ ನೀಡಬೇಕು ಅಂತ ಹೇಳ್ಬಿಟ್ಟು ವರಿಷ್ಠರ ಬಳಿ ಮನವಿಯನ್ನು ಕೂಡ ಮಾಡಿರ್ತಾರೆ. ಶ್ರೀನಿವಾಸ್ ಪರವಾಗಿ ಮಾತನಾಡಿರ್ತಾರೆ. ಇದೀಗ ನಾಳೆ ಶ್ರೀನಿವಾಸ್ ಪರವಾಗಿ ದಳಪತಿ ಉಪಚುನಾವಣೆಯ ಕುರುಕ್ಷೇತ್ರಕ್ಕೆ ಎಂಟ್ರಿ ಕೊಡಲಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಶ್ರೀನಿವಾಸ್ ಪರವಾಗಿ ಪ್ರಚಾರ ಮಾಡೋದಕ್ಕೆ ಎಚ್ಡಿಕೆ ಧುಮುಕಲಿದ್ದಾರೆ. ಕೈಪಡೆಯನ್ನ ಕಟ್ಟಿ ಹಾಕೋದಕ್ಕೆ ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. ಅಖಾಡಕ್ಕೆ ಇಳಿಯಲಿದ್ದಾರೆ ನಾಳೆ. ಒಂದ್ ಕಡೆ ಸಮರ್ಥ ಅಧೂರಿಯಾಗಿ ಪ್ರಚಾರ ಕಾರ್ಯವನ್ನ ಮುಂದುವರಿಸ್ತಾನೆ ಇದ್ದಾರೆ. ಅಲ್ಲೆಲ್ಲ ಕಡೆ ಕೂಡ ದಾವಣಗೆರೆ ಅಂತ ಹೇಳಿದ್ರೆ ಪಕ್ಕಾ ಕಾಂಗ್ರೆಸ್ ಅನ್ನುವಂತಹ ಕೂಗಳು ಕೂಡ ಒಂದ್ ಕಡೆ ಮೊಳಗ್ತಾ ಇರುತ್ತೆ. ಸೊ ಆ ಮಧ್ಯೆ ಇದೀಗ ಬಿಜೆಪಿಗೆ ಹೋರಾಟ ಅನಿವಾರ್ಯ. ಅಂಡ್ ಕಾದು ನೋಡಬೇಕು ಈ ರಾಜಕೀಯದಲ್ಲಿ ಯಾವಾಗ ಏನು ಯಾವ ರೀತಿಯಾಗಿ ಬದಲಾವಣೆಗಳಾಗುತ್ತೆ ಅಂತ ಊಹಿಸೋದಕ್ಕೂ ಆಗೋದಿಲ್ಲ. ಇನ್ನೊಂದು ಕಡೆ ಮುಸ್ಲಿಮರಿಗೆ ಅಸಮಾಧಾನ ಇದೆ ಅನ್ನುವಂತಹ ಮಾತುಗಳು ಕೂಡ ಈ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಕೇಳಿ ಬರ್ತಾ ಇತ್ತು. ರಾಜಕೀಯ ವಲಯದಲ್ಲಿ ಚರ್ಚೆ ಆಗಿತ್ತು. ಸಾದಿಕ್ ಕೋಪವನ್ನ ಶಮನ ಮಾಡಿ ಈಗ ಫೈನಲಿ ಎಲ್ಲಾ ಟಿಕೆಟ್ ಕೂಡ ಕಾಂಗ್ರೆಸ್ಗೆ ಬೀಳತ್ತೆ ಮುಸ್ಲಿಮರ ಮತಗಳು ಅನ್ನುವಂತಹ ಭರವಸೆ ಇದೆ. ಬಟ್ ಗೊತ್ತಿಲ್ಲ, ಮೇ ಬಿ ಆರ್ ನಾಟ್ ಬಿ, ಏನ್ ಬೇಕಾದ್ರೂ ಆಗಬಹುದು ಅಟ್ ದ ಎಂಡ್ ಅಲ್ಲಿ. ಸೊ ಇದೀಗ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರಕ್ಕೆ ರೆಡಿ ಆಗಿದ್ದಾರೆ. ನಾಳೆ ಅಖಾಡಕ್ಕೆ ಇಳಿಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಟಿಕೆಟ್ ಕೊಡುವಂತಹ ವಿಚಾರದಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಲಾಭಿಯನ್ನು ನಡೆಸಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಫೈನಲಿ ನಾಳೆ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಅಂದ್ರೆ ಆರಂಭ ಆಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಕಡೆಯಿಂದ. ನಾಳೆ ಬೈ ಎಲೆಕ್ಷನ್ಗಾಗಿ ದಾವಣಗೆರೆ ಅಖಾಡಕ್ಕೆ ಕುರುಕ್ಷೇತ್ರಕ್ಕೆ ನಾಳೆ ದಳಪತಿ ಎಂಟ್ರಿ ಕೊಡಲಿದ್ದಾರೆ.